ದಮ್ಮನೆ ಸರಿ ಜನಗೇನ ತೇವಿಲ್ಲ ಅದು ಆಯ್ತು ಬಂದು சார் எதுனா ஆச்சு நான் உங்களுக்கு அனுப்பிட்டுமா நெக்ஸ்ட் வீடியோ எது சார் உங்களுக்கு வீடியோ அப்போ எதுனா ஆக்சிடென்ட் எதுனா ஆச்சு போடுறோம் அவர் கம்ப்ளைண்ட் வேணாம் ಅಲ್ಲ ಸ್ಪೀಡಾಗಿ ಬಂದು ಏನಾಯ್ತು ಸರ್ ನಾವು ಬೆಂಬಲ್ ನಗರ ಆಲದ ಮರ ನಿವಾಸಿ ಎಮಿ ನಗರಲ್ಲಿ ಮನೆ ಇದೆ ನಮ್ಮದು. ಯಾರೋ ಬಂಗಾರಪೇಟೆಯಿಂದ ಕುಡಿದ್ಬಿಟ್ಟು ಸಂಭ್ರಮ್ ಕಾಲೇಜ್ ಕಡೆಯಿಂದ ಬಂದು 2 ವೀಲರ್ಗೆ ಹೊಡೆದು ಮತ್ತೆ ಇನ್ನೊಂದು ಕಾರ್ಗೆ ಹೊಡೆದು ಇಲ್ಲಿ ಬಂದು ಪೋಲ್ಗೆ ಹೊಡೆದು ಆಕ್ಸಿಡೆಂಟ್ ಆಗಿದೆ. ತೊಂದರೆ ಮಾಡ್ತಾ ಇದ್ದಾರೆ. ಅಂದರೆ ಈ ಡಿವೈಡ್ರು ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮ KGF ಮೇಡಮ್ ಅವರು ಇದು ಏನಾದರೂ ಡಿವೈಡ್ರನ್ನ ಸ್ವಲ್ಪ ಹೈಟ್ ಮಾಡಬೇಕು, ಇಲ್ಲ ಸಾರ್ವಜನಿಕರಿಗೆ ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ. ಅಂದರೆ ಆ ಕರೆಂಟ್ ಪೋಲೆ ಕೆಳಗೆ ಬಿದ್ದಿದೆ ಅಂದರೆ ಯಾರನ್ನ ಮಕ್ಕಳು ಮರಿಯೋ ಅಥವಾ ದೊಡ್ಡವರು ಚಿಕ್ಕವರು ಯಾರನ್ನ ಸಿಕ್ಕಿದ್ರೆ ಹಂಗೆ ಸಾಯ್ತಾ ಇದ್ರು. ಅವ್ನು ಡ್ರಿಂಕ್ ಆ್ಯಂಡ್ ಡ್ರೈವ್ ಬಂಗಾರಪೇಟೆ ಅವನು, ಯಾರಂತ ಅವನ ಹೆಸರು ಗೊತ್ತಿಲ್ಲ. ಅವನು ಪೊಲೀಸ್ ಸ್ಟೇಷನ್ ಕಳಿಸ್ಕೊಟ್ಟಿದ್ವಿ. ದಯವಿಟ್ಟು ಈ ಥರ ಆದರೆ ಹೆಚ್ಚು ಕಮ್ಮಿ ಮಕ್ಕಳು ಅಥವಾ ಮರಿಯೋ ಯಾರಿಗೋ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಮೇಡಮ್ ಅವರು ಹೊಡಿಬೇಡ ಅಂತ ಹೇಳ್ತಾ ಇದ್ದಾರೆ. ಅವನು ಕುಡಿದು ಇದು ಆಲದ ಮರ ಈ ಥರ ದೊಡ್ಡ ಅನಾಹುತ ಆಗಿದೆ. ಗಾಯ ಯಾರಿಗೂ ಗಾಯ ಏನು ತೊಂದರೆ ಇಲ್ಲ ಸರ್. ಅವನೊಬ್ಬನೇ ಕುಡಿದ್ಬಿಟ್ಟು ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿದೆ. ದಯವಿಟ್ಟು ಅದು ಎಲ್ಲ ಕಟ್ ಮಾಡಿದ್ವಿ, ಕರೆಂಟ್ ಎಲ್ಲ ಕಟ್ ಮಾಡಿ ಎಲ್ಲ ಬೇಕಾಗಿರೋ ಇದು ಮಾಡಿಸ್ಕೊಟ್ಟಿದ್ವಿ. ಅದೇ ಹೇಳಿದ್ದೀನಿ ಮೇಡಮ್ ಅವರು ಯಾರನ್ನ ದಯವಿಟ್ಟು ನಮ್ಮ ಮುನ್ಸಿಪಾಲ್ಟಿ ಅವರು ಒಳ್ಳೆ ಮುನ್ಸಾಮಿ ಆಗಲಿ ಯಾರನ್ನ ಇರಲಿ, ಯಾರು ಮುನ್ಸಿಪಾಲ್ಟಿ ಅವರು ಇರ್ತಾರ, ಇದು ಇನ್ನೂ ಸ್ವಲ್ಪ ಐಟಿ ಡಿವೈಡರ್ ದೊಡ್ಡದು ಮಾಡಿದರೆ ಒಳ್ಳೇದಾಗುತ್ತೆ. ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ದಿರ ಈ ಕಡೆ ಯಾರು ಈ ಕಡೆ ನೋಡಿ ಹಿಂಗೆ ಬಂದರೆ ಈಗ ತಿರ್ಕೊಂಡ್ಬಿಡ್ತಾರೆ. ಆ ಕಡೆ RTO ಆಫೀಸ್ ಓಪನ್ ಮಾಡಿದ್ದಾರೆ, ಅದು ಕೂಡ ಹೈಟು ಇಲ್ಲ. ಹೈಟ್ ಇರಬೇಕು, ಸುತ್ಕೊಂಡ್ಬರ್ಬೇಕು, ಟ್ರಾಫಿಕ್ ಇರಬೇಕು, ಇಲ್ಲಾಂದರೆ ಇನ್ನೂ ಹೆಚ್ಚಿಗೆ ಸಾವು ಅನಾನುಕೂಲ ಆಗುತ್ತೆ. ದಯವಿಟ್ಟು ಎಲ್ರಿಗೂ ಇದು ಸಹಾಯ ಆಗಬೇಕಂತ ಬೇಡ್ಕೊಳ್ತೀವಿ ಸ್ವಾಮಿ. ಬಂದ ಸರ್, ಕುಡಿದ್ಬಿಟ್ಟಿದ್ದಾನೆ, ತುಂಬ ಕುಡಿದ್ಬಿಟ್ಟಿದ್ದಾನೆ. ಫಾಸ್ಟಾಗಿ ಬಂದ ಸರ್. ನಾನು ಟರ್ನ್ ಮಾಡ್ತಾಯಿದ್ದೆ, ಇದು ಆಲದ ಮರ ಹತ್ರ ಲೆಫ್ಟಿಗೆ ಟರ್ನ್ ಮಾಡ್ತಾಯಿದ್ದೆ. ಅವ್ನು ಆ ಕಡೆಯಿಂದ ಬಂದವನು ಫಾಸ್ಟಾಗಿ ಬಂದು ನನಗೆ ಹೊಡೆದ್ಬಿಟ್ಟು ಅವ್ನ ಮೇಲೇ ಬಂದ ಅಂದ್ಕೊಂಡೆ. ಅದೇನು ಬಂದು ನಾನು ಟಚ್ ಆದಮೇಲೆ ಸ್ವಲ್ಪ ಲೆಫ್ಟಿಗೆ ತೊಗೊಂಡ ಅವನು.
ಅದೇ ಫಾಸ್ಟಲ್ಲೇ ಬಂದ್ಬಿಟ್ಟ ಸರ್. ಯಾರು ಅಂತ ಮಾಹಿತಿ ಇದೆ ಸರ್ ಅದು? ಅವನು ಈಗ ಸ್ಟೇಷನಲ್ಲಿ ಬಂದಮೇಲೆ ಗೊತ್ತಾಯ್ತು ಸರ್, ಇಲ್ಲೇ ಇದ್ದ ಸ್ಟೇಷನಲ್ಲಿ ಇಟ್ಕೊಂಡಿದ್ರು ಸರ್. ಈಗ ಅವನ್ನ ಸ್ಟೇಷನ್ದ ಇಟ್ಕೊಂಡಿದ್ರು, ಮತ್ತು ಈಗ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಸರ್. ಯಾವ ಕಡೆಯಿಂದ ಬಂದ ಸರ್ ಅವನು ಕಾರು? ಅವನು DK ಹಳ್ಳಿ ರೋಡಲ್ಲಿ ಬಂದ ಸರ್. ಆ ಕಡೆಯಿಂದ ಬಂದ. ಹೌದು ಸರ್, ನಾನು ಆಲ್ದಮರ ಹತ್ರ ನಾನು ಈ ಕಡೆಯಿಂದ ಲೆಫ್ಟಿಗೆ ಟರ್ನ್ ಆಗ್ತಿದ್ದೆ ಸರ್. ನಾನು ಸಬ್ರಮ್ ಕಡೆ ಹೋಗ್ತಾ ಇದ್ದೆ, ಅವನು ಆ ಕಡೆಯಿಂದ ಬರ್ತಾ ಇದ್ದೆ. ಈ ಕಾರಿಗೆ ಹೊಡೆದು ಮತ್ತೆ ಬಂದು ಅಲ್ಲಿ ಮೀಡಿಯಲ್ಲಿ ನೋಡ್ತೀವಿ. ನನ್ನ ಕಾರಿಗೆ ಹೊಡೆದವನು ಅದೇ ಫಸ್ಟಲ್ಲಿ ಬಂದ್ಬಿಟ್ಟ ಸರ್. ಹಾಗೆ ಬಂದ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಪೋಲಿಗೆ ಹೊಡೆದಿದ್ದಾನೆ ಸರ್. ಹೌದು ಸರ್. ನನ್ನ ಹೆಸರು ಚನ್ನಕೃಷ್ಣಪ್ಪ ಅಂತ ಸರ್. నిజమా? అవి అవి ఏడన్నా పోయి సాయినే ఇదేనా ఉంటే ఎవరు తిరిగెళ్తా అనేది అప్పుడే తింటే కూడా నాకు అయ్యలేదు. మన గుర్తుగా ఇది వచ్చి ఎవరు నా ఇట్లా పల్టీ వేపిస్తున్నాం అంతే. ఏ పల్టీ ಸರ್ ಜಯಕುಮಾರ್ కదా? ಸರಿ ಬಸ್, ಥ್ಯಾಂಕ್ಸ್. నిజమా?
సరే అది అవి అవి ఏడన్నా పోయి సాయినే ఇదేనా ఉంటే ఎవరు తిరిగేది అనేది అప్పుడే అప్పుడు తింటే కూడా నాకు అయ్యలేదు మన గుర్తులో ఇది వచ్చి ఎవరు నా ఇట్లా పల్టీ వేపిస్తున్నాం అంతే ఇదే పల్టీ ಸರ್ ಜಯಕುಮಾರ್ ಸರ್ ಸರಿ ಬಸ್ ಥ್ಯಾಂಕ್ಸ್ లాస్ట్ సాగు